ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಕೂಡ ಯಾರೂ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಸ್ಯಾಡ್ನೆಸ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿಯ ಎನರ್ಜಿಯನ್ನು ನೋಡಿದ್ರೆ ತುಂಬ ಅಪ್ಸೆಟ್ ಎನರ್ಜಿಯಲ್ಲಿದ್ದಾರೆ. ನೋಡೋದಕ್ಕೆ ತುಂಬ ದುಃಖದಲ್ಲಿರುವ ಥರ ಕಾಣಿಸ್ತಾ ಇದ್ದಾರೆ. ಅಥವಾ ನಿಮ್ಮಿಬ್ಬರ ಮಧ್ಯ ಲಾಸ್ಟ್ ಕಮ್ಯುನಿಕೇಷನ್ ಆಗಿದ್ದಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಜಗಳ ಮಾಡ್ಕೊಂಡು ಹೋಗಿರ್ಬೋದು, ಅಥವಾ ತುಂಬ ಹರ್ಟ್ ಆಗೋ ಮಾತು ಹೇಳಿ ಹೋಗಿರ್ಬೋದು. ಅದಕ್ಕೆ ಈಗ ಅವರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಆ ಲಾಸ್ಟ್ ಕಮ್ಯುನಿಕೇಷನ್ನ ಮತ್ತೆ ನೆನಪಿಸ್ಕೊಂಡು ತುಂಬ ಬ್ಯಾಡ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ದುಃಖದ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ದುಃಖದ ಒಂದು ಎನರ್ಜಿ. ತುಂಬ ಜನರ ಸಿಚುವೇಶನ್ ಏನಿರ್ಬೋದು ಅಂದರೆ, ತುಂಬ ವರ್ಸ್ಟಾಗಿ ಫೈಟ್ ಆಗಿರ್ಬೋದು, ಮತ್ತು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಈ ಕನೆಕ್ಷನ್ ನನಗೆ ಬೇಡ ಅಂತ ಹೇಳಿ ಹೋಗಿರ್ಬೋದು ಅವರು. ಅದರಿಂದ ನಿಮಗೆ ಈ ಕನೆಕ್ಷನ್ ಇಲ್ಲಿಗೆ ಮುಗಿದು ಹೋಯ್ತೇನೋ ಅಂತ ಅನ್ನಿಸ್ತಾ ಇರ್ಬೋದು. ಹಾಗಾಗಿ ಈ ಟೈಮ್ನಲ್ಲಿ ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ತುಂಬ ಜನರ ಲೈಫ್ನಲ್ಲಿ ಇರಬಹುದು. ಎಫರ್ಟ್ಸ್ ಆ್ಯಂಡ್ ವಿನ್ನಿಂಗ್ ಯು ಬ್ಯಾಕ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ತುಂಬ ಎಫರ್ಟ್ ಹಾಕಬೇಕಾದ ಸಿಚುವೇಶನ್ ಅನ್ನೋದು ಬಂದಿದೆ. ಮೊದಲು ನೀವು ಅವರಿಗೆ ತುಂಬ ಈಸಿಯಾಗಿ ಸಿಕ್ಕಿದ್ರಿ. ನೀವು ಅವರ ಲೈಫ್ಗೆ ಡಿವೈನ್ ಗಿಫ್ಟ್ ಥರ ಬಂದಿದ್ರಿ, ಒಂದು ಬ್ಲೆಸ್ಸಿಂಗ್ ಥರ ಅವರ ಲೈಫ್ಗೆ ಬಂದಿದ್ರಿ. ಆದರೆ ಈಗ ನಿಮ್ಮನ್ನು ಮತ್ತೆ ವಿನ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ, ಮತ್ತೆ ನಿಮ್ಮನ್ನು ಗೆಲ್ಲಬೇಕಾಗಿದೆ. ಸೊ ಈ ಎನರ್ಜಿ ಇದೆ. ಮೊದಲು ಎಲ್ಲವೂ ಅವ್ರಿಗೆ ಈಸಿ ಆಗಿತ್ತು, ಯಾಕೆಂದರೆ ನೀವು ಯಾವಾಗಲೂ ಅವೈಲಬಲ್ ಇದ್ರಿ, ನೀವು ಅವರ ಲೈಫ್ನಲ್ಲಿ ಒಂದು ಬ್ಲೆಸ್ಸಿಂಗ್ ಆಗಿದ್ರಿ. ಆದರೆ ಈಗ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಈ ಕನೆಕ್ಷನ್ ಸರಿ ಮಾಡಬೇಕು ಅಂದರೆ, ಈ ರಿಲೇಷನ್ಶಿಪ್ ಮತ್ತೆ ರೀಸ್ಟೋರ್ ಆಗಬೇಕು ಅಂದರೆ ತುಂಬ ಎಫರ್ಟ್ಸ್ ಹಾಕಲೇಬೇಕು ಅಂತ. ಅವರಿಗೆ ಈ ವಿಷಯ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಈಗ ಪ್ರಶ್ನೆ ಏನಂದರೆ, ಅವರು ನಿಜವಾಗ್ಲೂ ಈ ಎಫರ್ಟ್ಸ್ ಹಾಕೋಕ್ಕೆ ರೆಡಿ ಇದ್ದಾರಾ ಅಂತ. ಡಿವೈನ್ ಕನೆಕ್ಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಇದು ಒಂದು ಡಿವೈನ್ ಕನೆಕ್ಷನ್, ಒಂದು ಸ್ಪಿರಿಚುವಲ್ ಕನೆಕ್ಷನ್. ಈ ಫಿಸಿಕಲ್ ವರ್ಲ್ಡ್ನಲ್ಲಿ ನೀವಿಬ್ಬರು ಸಪ್ರೇಟ್ ಆಗಿದ್ದರೂ ಕೂಡ ಸ್ಪಿರಿಚುವಲ್ ಲೆವೆಲ್ನಲ್ಲಿ ನೀವು ಇನ್ನೂ ಒಬ್ಬರ ಜೊತೆ ಒಬ್ಬರು ಕನೆಕ್ಟೆಡ್ ಆಗಿದ್ದೀರಾ. ಈಗ ನಿಮಗೆ ಕಾಣೋದು ಏನು ಅಂದರೆ, ನೀವು ಫಿಸಿಕಲ್ ಆಗಿ ದೂರ ಇದ್ದೀರಾ. ನಿಮ್ಮ ಕಣ್ಣಿಗೆ ಆ ರೀತಿ ಕಾಣಿಸ್ತಾ ಇದೆ. ಒಬ್ಬರು ಒಂದು ಕಡೆ, ಇನ್ನೊಬ್ಬರು ಇನ್ನೊಂದು ಕಡೆ. ಕೆಲವರದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಇರ್ಬೋದು. ಆದರೆ ಸ್ಪಿರಿಚುವಲ್ ಲೆವೆಲ್ನಲ್ಲಿ ನೀವು ಇಬ್ಬರು ಇನ್ನೂ ತುಂಬ ಡೀಪಾಗಿ ಕನೆಕ್ಟೆಡ್ ಆಗಿದ್ದೀರಾ. ಒಬ್ಬರ ಜೊತೆ ಒಬ್ಬರು ಮಾತಾಡ್ತಾ ಇರುವ ಹಾಗೆ, ಒಬ್ಬರ ಪ್ರೆಸೆನ್ಸ್ ಇನ್ನೊಬ್ಬರಿಗೆ ಫೀಲ್ ಆಗುವ ಹಾಗೆ ಅಂತಹ ಎನರ್ಜಿ ಇದೆ. ಅಂದರೆ ಇದನ್ನು ಎಲ್ಲರೂ ಬಿಲೀವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಬಿಲೀವ್ ಮಾಡ್ತಾ ಇದ್ದರೆ ಇದು ಒಂದು ರಿಯಾಲಿಟಿ. ಈ ಕನೆಕ್ಷನ್ ಒಂದು ಸ್ಪಿರಿಚುವಲ್ ಕನೆಕ್ಷನ್, ಸೋಲ್ಮೇಟ್ ಎನರ್ಜಿಯ ರೀತಿ. ಇದು ಮೊದಲ ಸೈನ್ ಆಗಿದೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ, ಈ ಕನೆಕ್ಷನ್ ಡಿವೈನ್ ಟೈಮಿಂಗ್ ಮೂಲಕ ಗೈಡ್ ಆಗ್ತಾ ಇದೆ. ದೇ ಆರ್ ರೆಡಿ ಟು ಕಮ್ ಬ್ಯಾಕ್ ಎನರ್ಜಿ. ಈ ವ್ಯಕ್ತಿ ಎಫರ್ಟ್ಸ್ ಹಾಕ್ತಾರೆ, ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ತಾರೆ, ರಿಯೂನಿಯನ್ ಬಯಸ್ತಾ ಇದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯ ನಡೆದಿರುವ ಎಲ್ಲವೂ ಮತ್ತೆ ಸರಿಯಾಗಬೇಕು ಅಂತ ಮನಸ್ಸಾರೆ ಬಯಸ್ತಾ ಇದ್ದಾರೆ. ದೇ ವಿಲ್ ಚೇಸ್ ಯು ಎನರ್ಜಿ. ಇಲ್ಲಿ ಕ್ಲಿಯರ್ ಆಗಿರುವ ಎನರ್ಜಿ ಏನಂದರೆ, ಅವರು ನಿಮ್ಮನ್ನು ಚೂಸ್ ಮಾಡ್ತಾರೆ, ಅವರು ನಿಮ್ಮ ಹಿಂದೆ ಬರ್ತಾರೆ. ನೀವು ಅವರ ಹಿಂದೆ ಹೋಗಬೇಕಾದ ಅಗತ್ಯ ಇಲ್ಲ, ಅವರೇ ನಿಮ್ಮ ಕಡೆಗೆ ಬರುವ ಎನರ್ಜಿ ಇದೆ. ರಿಯಲೈಸೇಷನ್ ಎನರ್ಜಿ. ಆದರೆ ಈ ವ್ಯಕ್ತಿ ನಿಮ್ಮ ಹಿಂದೆ ಬರೋದು, ರಿಯೂನಿಯನ್ ಆಗೋದು
ಒಂದು ಮುಖ್ಯ ವಿಷಯ ಆದಮೇಲೆ ಮಾತ್ರ ಅವರಿಗೆ ಅವರ ರಿಯಲೈಸೇಷನ್ ಅನ್ನೋದು ಆಗಬೇಕು. ಅವರು ರಿಯಲೈಸೇಷನ್ ಅನ್ನೋದು ಆಗೋದು ಅವರಿಗೆ ತುಂಬ ಅಗತ್ಯ. ಯಾಕೆಂದರೆ ಆ ಎಕ್ಸ್ಪೀರಿಯನ್ಸ್ ಆಗದೆ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗೋದಿಲ್ಲ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅವರು ರಿಯಲೈಸೇಷನ್ ಆಗುವಂತಹ ಎನರ್ಜಿಯಲ್ಲಿದ್ದಾರೆ. ಅವರ ಒಂದು ಲೆಸನನ್ನು ಅವರು ಕಲಿತಾ ಇದ್ದಾರೆ. ಸೊ ಅವರ ಮನಸ್ಥಿತಿ ಅನ್ನೋದು ಚೆನ್ನಾಗಿಲ್ಲ. ಅವರು ಒಬ್ಬರೇ ಇದ್ದಾಗ ತುಂಬ ಸ್ಯಾಡ್ ಆಗಿದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಯಾರನ್ನೋ ದೂರ ಮಾಡಿಕೊಂಡ ದುಃಖದಲ್ಲಿ ಒಬ್ಬರೇ ಕೂತಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮಿಬ್ಬರ ಮಧ್ಯ ಬ್ರೇಕಪ್ ಆಗಿರಬಹುದು, ಕಮ್ಯುನಿಕೇಷನ್ ಇಲ್ಲ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ. ಇದನ್ನೇ ಅವರು ತುಂಬ ಪೇಯ್ನ್ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಷ್ಟು ಬೇಗ ಮುಗಿಬೇಕು ಅನ್ನೋ ಆಸೆ ಇದೆ. ಸಡನ್ ರಿಯಲೈಸೇಷನ್ ಎನರ್ಜಿ, ಅವರ ಎನರ್ಜಿಯಲ್ಲಿ ತುಂಬ ದೊಡ್ಡ ಚೇಂಜ್ ಆಗಿದೆ. ಅವರೊಳಗೆ ಬಹಳ ದೊಡ್ಡ ಬದಲಾವಣೆ ಅನ್ನೋದು ಆಗ್ತಾ ಇದೆ. ಈ ವ್ಯಕ್ತಿ ನೈಟ್ ಟೈಮ್ನಲ್ಲಿ ಕೂಡ ಏನೋ ದೊಡ್ಡ ರಿಯಲೈಸೇಷನ್ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅದಕ್ಕೆ ಅವರ ಎನರ್ಜಿ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ. ಸ್ಲೀಪ್ಲೆಸ್ ನೈಟ್ ಆ್ಯಂಡ್ ಮಿಸ್ಸಿಂಗ್ ಯು ಎನರ್ಜಿ, ಈ ವ್ಯಕ್ತಿ ನೈಟ್ ಟೈಮ್ನಲ್ಲಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ನಿದ್ರೆ ಅವರಿಗೆ ಬರ್ತಾ ಇಲ್ಲ, ಸ್ಲೀಪ್ ಆಗಿಲ್ಲ. ಬಹುಶಃ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ, ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಬಹಳ ಸಲ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿರ್ಬೋದು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಬಂದಿರ್ಬೋದು. ನಾನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಯಾವ ದಾರಿ ಕಾಣದೆ ಕನ್ಫ್ಯೂಸ್ ಆಗಿದ್ದಾರೆ. ಅವರಿಗೆ ಯಾವ ಸೊಲ್ಯೂಷನ್ ಕೂಡ ಸಿಗ್ತಾ ಇಲ್ಲ. ನಿಮಗೆ ಅವರು ನೆಮ್ಮದಿಯಾಗಿದ್ದಾರೆ, ಹ್ಯಾಪಿಯಾಗಿದ್ದಾರೆ ಅಂತ ಅನಿಸಿದ್ರು ಕೂಡ ಅದೇ ರೀತಿ ಆಗಿರಬೇಕು ಅಂತ ಇಲ್ಲ. ಅವರು ತುಂಬ ಸ್ಯಾಡಲ್ಲಿರುವ ಎನರ್ಜಿಯಲ್ಲಿದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರುವಂತಹ ಎನರ್ಜಿಯಲ್ಲಿದ್ದಾರೆ. ವಾಂಟಿಂಗ್ ಟು ಕಾಂಟ್ಯಾಕ್ಟ್ ಯು ಎನರ್ಜಿ, ಅವರು ನಿಮಗೆ ಕಾಲ್ ಮಾಡಬೇಕಾ, ಮೆಸೇಜ್ ಮಾಡೋದಾ, ಮಾತಾಡೋದಾ ಅಂತ ತುಂಬ ಸಲ ಯೋಚನೆ ಮಾಡಿದ್ದಾರೆ. ರಿಯೂನಿಯನ್ ಬಗ್ಗೆ ಕೂಡ ಯೋಚನೆ ಮಾಡಿದ್ದಾರೆ. ಬಹುಶಃ ಒಂದು ದೊಡ್ಡ ಟೆಕ್ಸ್ಟ್ ಕೂಡ ಟೈಪ್ ಮಾಡಿರ್ಬೋದು, ಆದರೆ ಸೆಂಡ್ ಮಾಡದೇ ಇರ್ಬೋದು. ಬಹುಶಃ ಕಾಲ್ ಬಟನ್ ತನಕ ಹೋಗಿರ್ಬೋದು, ಆದರೆ ಕಾಲ್ ಮಾಡದೇ ಇರ್ಬೋದು. ಅಂದರೆ ಅವರಿಗೆ ಧೈರ್ಯ ಇರಲಿಲ್ಲ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ಕರೇಜ್ ಅವರಲ್ಲಿ ಇರಲಿಲ್ಲ. ಆದರೆ ನಿಮ್ಮ ಬಗ್ಗೆ ಮಾತ್ರ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಹೆವಿ ಗಿಲ್ಟ್ ಎನರ್ಜಿ, ಈ ವ್ಯಕ್ತಿಯೊಳಗೆ ಈಗ ತುಂಬ ಬರ್ಡನ್ ಇದೆ, ತುಂಬ ಗಿಲ್ಟ್ ಇದೆ. ಸೊ ಇದು ನಿಮಗಾಗಿ ಬರ್ತಾ ಇರುವಂತಹ ಗೈಡೆನ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಈ ಗೈಡೆನ್ಸ್ ತುಂಬ ಜನರ ಲೈಫ್ ಜೊತೆ ಮ್ಯಾಚ್ ಆಗುವ ಸಾಧ್ಯತೆ ಕೂಡ ಇದೆ. ಅವೇಕ್ನಿಂಗ್ ಆ್ಯಂಡ್ ರಿಗ್ರೆಟ್ ಎನರ್ಜಿ, ಈ ವ್ಯಕ್ತಿಗೆ ಒಂದು ದೊಡ್ಡ ಅವೇಕ್ನಿಂಗ್ ಆಗ್ತಾ ಇದೆ. ಅವರು ತುಂಬ ಮೇಜರ್ ರಿಯಲೈಸೇಷನ್ ಮಾಡ್ತಾ ಇದ್ದಾರೆ. ಅವರ ತಪ್ಪುಗಳ ಬಗ್ಗೆ ಅವರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅವರ ಮಿಸ್ಟೇಕ್ಸ್ ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಈಗ ಅವರು ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ರಿಗ್ರೆಟ್ ಎನರ್ಜಿಯಲ್ಲಿದ್ದಾರೆ. ಇದು ಒಂದು ಸಾಮಾನ್ಯ ರಿಯಲೈಸೇಷನ್ ಅಲ್ಲ, ದೊಡ್ಡ ರಿಯಲೈಸೇಷನ್. ಅವ್ರು ನಿಮಗೆ ಎಷ್ಟು ಪೇಯ್ನ್ ಕೊಟ್ಟರು, ಎಷ್ಟು ಹರ್ಟ್ ಮಾಡಿದ್ರು ಅಂತ ಯೋಚಿಸಿದ ಒಂದು ಕ್ಷಣ ಆಗಿದೆ ಇದು. ಅವ್ರಿಗೆ ಗಿಲ್ಟನ್ನು ಮಾಡ್ಕೊಳ್ತಾ ಇದ್ದಾರೆ. ತುಂಬ ಡೀಪ್ ರಿಗ್ರೆಟ್ನಲ್ಲಿದ್ದಾರೆ. ಈಗ ಅವರಿಗೆ ಏನು ಮಾಡೋದಕ್ಕೆ ಆಗದಷ್ಟು ಹೆಲ್ಪ್ಲೆಸ್ ಆಗಿದ್ದಾರೆ, ತುಂಬ ರೆಸ್ಟ್ಲೆಸ್ ಆಗಿದ್ದಾರೆ, ತುಂಬ ಬೇಸರದಲ್ಲಿ ಇರುವ ಎನರ್ಜಿಯಲ್ಲಿದ್ದಾರೆ. ಡೀಪ್ ರಿಗ್ರೆಟ್ ಆ್ಯಂಡ್ ಅಪಾಲಜಿ ಎನರ್ಜಿ, ಅವರ ಎನರ್ಜಿ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಎಲ್ಲ ಮಿಸ್ಟೇಕ್ಸ್ ಈಗ ರಿಯಲೈಸ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿಗೆ ಅತ್ಯಂತ ಮುಖ್ಯ ಆಗಿರೋದು ಏನು ಅಂದರೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ರಿಯಲೈಸೇಷನ್ ಬರೋದು. ಒಬ್ಬ ವ್ಯಕ್ತಿಗೆ ತಾನು ತಪ್ಪು ಮಾಡಿದ್ದೀನಿ ಅನ್ನೋದು ಅರ್ಥ ಆಗುವವರೆಗೆ ಮುಂದೆ ಏನೂ ಚೇಂಜ್ ಆಗೋದಿಲ್ಲ ಅಲ್ವಾ. ಯಾಕೆಂದರೆ ನೀವು ತಪ್ಪು ಮಾಡಿದ್ದೀರಿ ಅನ್ನೋದು ರಿಯಲೈಸ್ ಆಗದೇ ಇದ್ದರೆ ಎದುರಿನ ವ್ಯಕ್ತಿಯ ಬಳಿ ಕ್ಷಮೆ ಕೇಳಬೇಕು, ಸಾರಿ ಕೇಳಬೇಕು ಅನ್ನೋ ಮನಸ್ಸೇ ನಮಗೆ ಬರೋದಿಲ್ಲ. ಹಾಗಾಗಿ ಒಂದು ಸಲ ನಿಜವಾಗ್ಲೂ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ರಿಯಲೈಸ್ ಆದಮೇಲೆ ಮಾತ್ರ ಕ್ಷಮೆ ಕೇಳುವ ಮನಸ್ಸು ಅನ್ನೋದು ಬರ್ತಾ ಇದೆ ಅವರಿಗೆ. ಅರ್ಲಿಯರ್ ಅಪಾಲಜಿ ವರ್ಸಸ್ ಜೆನ್ಯೂನ್ ಅಪಾಲಜಿ, ಆದರೆ ಅವರು ಸಾರಿ ಕೇಳಿದ್ದು ತಮ್ಮ ತಪ್ಪು ರಿಯಲೈಸ್ ಆಗಿದ್ದರಿಂದ ಮಾತ್ರ ಅಲ್ಲ, ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾತ್ರ. ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ಆಗ ಅರಿವು ಇರಲಿಲ್ಲ. ಅವ್ರಿಗೆ ಬೇಕಾಗಿದ್ದು ರಿಲೇಷನ್ಶಿಪ್ ಎಂಡ್ ಆಗಬಾರ್ದು ಅನ್ನೋದು ಮಾತ್ರ. ಆದರೆ ಈಗ ಅವರು ನಿಜವಾಗ್ಲೂ ಅವರ ತಪ್ಪುಗಳನ್ನು ರಿಯಲೈಸ್ ಮಾಡಿಕೊಂಡು ನಿಮ್ಮ ಹತ್ರ ಸಾರಿ ಕೇಳಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಅವರು ಮನಸಾರೆ ಸಾರಿ ಕೇಳಬೇಕು ಅನ್ನೋ ಫೀಲ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಹೃದಯದೊಳಗೆ ತುಂಬ ಹೆವಿ ಫೀಲಿಂಗ್ ಇದೆ, ತುಂಬ ಗಿಲ್ಟ್ ಇದೆ, ತುಂಬ ರಿಗ್ರೆಟ್ ಇದೆ. ಅವರೊಳಗೆ ನಡೆದಿರುವ ಈ ಅವೇಕ್ನಿಂಗ್ ಅವರನ್ನೇ ಬದಲಾಯಿಸ್ತಾ ಇದೆ. ಯುವರ್ ಟರ್ನ್ ಈಸ್ ಓವರ್, ನೌ ಇಟ್ಸ್ ದೇರ್ ಟರ್ನ್ ಎನರ್ಜಿ. ನೀವು ಈ ಕನೆಕ್ಷನ್ಗೆ ನಿಮ್ಮ ಕಡೆಯಿಂದ ಸಾಧ್ಯವಾದಷ್ಟು ಎಲ್ಲವನ್ನು ಕೊಟ್ಟಿದ್ದೀರಾ, ಎಫರ್ಟ್ ಹಾಕಿದ್ದೀರಾ, ನಿಮ್ಮ ಬೆಸ್ಟ್ ನೀವು ಕೊಟ್ಟಿದ್ದೀರಾ, ನಿಮ್ಮ ಸಂಪೂರ್ಣ ಎಫರ್ಟ್ಸ್ ಹಾಕಿದ್ದೀರಾ. ಈಗ ಇನ್ನೇನು ನಾನು ಮಾಡಲಿ ಅಂತ ನಿಮಗೆ ಅನಿಸಿರಬಹುದು. ಯಾಕೆಂದರೆ ನೀವು ನಿಮ್ಮ ಕಡೆಯಿಂದ ಕೊಡಬೇಕಾದ ಎಲ್ಲವನ್ನು ಈಗಾಗಲೇ ಕೊಟ್ಟಿದ್ದೀರಾ. ಈಗ ನಿಮ್ಮಿಂದ ಇನ್ನೇನು ಮಾಡುವ ಅಗತ್ಯ ಇಲ್ಲ. ಈಗ ಅವರ ಟರ್ನ್. ಅವರು ಅವರ ಕಡೆಯಿಂದ ಎಫರ್ಟ್ಸ್ ಹಾಕಬೇಕು. ಅವರು ಅವರ ಸಂಪೂರ್ಣ ಕಮಿಟ್ಮೆಂಟ್ ತೋರಿಸ್ಬೇಕು. ನೀವು ನಿಮ್ಮ ಬೆಸ್ಟ್ ಕೊಟ್ಟಿದ್ದೀರಿ, ಆದರೆ ಅವರು ಅದನ್ನು ಮಾಡಲಿಲ್ಲ. ಈಗ ಅವರು ಡಬಲ್ ಎಫರ್ಟ್ಸ್ ಹಾಕಬೇಕಾಗಿದೆ.
ಈ ಕನೆಕ್ಷನ್ ಅವರಿಗೆ ಇನ್ನೂ ಈಸಿಯಾಗಿ ಸಿಗೋದಿಲ್ಲ. ಅವರಿಗೆ ಇದು ಒಂದು ಸ್ಟ್ರಗಲ್ ರೀತಿ ಅನ್ನಿಸ್ತಾ ಇದೆ. ಯಾಕೆಂದರೆ ಮೊದಲು ಅವರಿಗೆ ಎಲ್ಲವೂ ಈಸಿ ಆಗಿತ್ತು. ಆದರೆ ಆಗ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಿರಲಿಲ್ಲ. ನೀವು ಡಿವೈನ್ ಗಿಫ್ಟಾಗಿ ಅವರ ಲೈಫ್ಗೆ ಬಂದಿದ್ದರೂ ಕೂಡ ಅವರು ಅದರ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಮನುಷ್ಯನ ಸ್ವಭಾವನೆ ಆ ರೀತಿ ಅಲ್ವಾ, ತುಂಬ ಈಸಿಯಾಗಿ ಸಿಕ್ಕಿದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ. ಯಾವುದಾದ್ರೂ ಕಂಪ್ಲೇಂಟ್ಸ್ ಹುಡುಕ್ತಾನೆ ಇರ್ತಾರೆ. ನೆಗೆಟಿವ್ ಥಿಂಗ್ಸ್ ಮೇಲೆ ಮಾತ್ರನೇ ಕಾಣ್ತಾ ಇರುತ್ತೆ. ನಿಮ್ಮಲ್ಲೂ ಕಂಪ್ಲೇಂಟ್ಸನ್ನು ಹುಡುಕಿರಬಹುದು. ನಿಮ್ಮ ಬಗ್ಗೆ ಗ್ರೇಟ್ಫುಲ್ ಆಗಿರಲಿಲ್ಲ. ಈಗ ಅದೇ ಡಿವೈನ್ ಮತ್ತೆ ನಿಮ್ಮನ್ನು ಅವರಿಗೆ ಈಸಿಯಾಗಿ ಕೊಡೋದಿಲ್ಲ. ಈಗ ಅವರು ನಿಮ್ಮನ್ನು ಮತ್ತೆ ಪಡೆಯೋದಕ್ಕೆ ಸ್ಟ್ರಗಲ್ ಮಾಡಲೇಬೇಕು. ಯುವರ್ ಮೈಂಡ್ ಸೆಟ್ ಈಸ್ ಚೇಂಜಿಂಗ್ ಎನರ್ಜಿ. ಈಗ ನಿಮ್ಮ ಮನಸ್ಸಿನೊಳಗಡೆ ಒಂದು ಫೀಲಿಂಗ್ ಇರ್ಬೋದು, ಈ ವ್ಯಕ್ತಿ ಬಂದು ನನ್ನ ಹತ್ರ ಸಾರಿ ಕೇಳಿದ್ರೆ ಬಹುಶಃ ನಾನು ಅವರನ್ನು ಫರ್ಗಿವ್ ಮಾಡಬಹುದು, ಬಹುಶಃ ಅವರಿಗೆ ಇನ್ನೊಂದು ಚಾನ್ಸ್ ಕೊಡ್ಬೋದು. ಅಂದರೆ ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ಇದನ್ನು ತಗೊಳ್ಬೇಕಾಗುತ್ತೆ. ಆದರೆ ನಿಮ್ಮ ಮೈಂಡ್ ಸೆಟ್ ಇದೇ ರೀತಿ ಇರಬಹುದು ಅನ್ನೋ ಎನರ್ಜಿ ಇಲ್ಲ. ನಿಮ್ಮೊಳಗೆ ಸಿಟ್ಟು ಬರಬಹುದು, ಅವರ ಮೇಲೆ ಬೇಸರ ಬರಬಹುದು, ಅವ್ರು ನಿಜವಾಗ್ಲೂ ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಂತ ಅನ್ನಿಸ್ಬೋದು. ಅವರ ಆ್ಯಕ್ಷನ್ಸ್ ನೋಡಿದ ಮೇಲಷ್ಟೇ ಡಿಸಿಷನ್ ತಗೊಳ್ಬೇಕು ಅನ್ನೋ ಅನ್ನಿಸ್ಬೋದು. ನಿಮಗೆ ಆ ಎನರ್ಜಿ ಇದೆ. ನೀವು ಅವರಿಗಾಗಿ ತುಂಬ ಟಫ್ ಪರ್ಸನ್ ಆಗಬಹುದು. ಅವರಿಗೆ ನಿಮ್ಮನ್ನು ವಿನ್ ಬ್ಯಾಕ್ ಮಾಡ್ಕೊಳ್ಳೋದು ತುಂಬ ಡಿಫಿಕಲ್ಟ್ ಆಗ್ಬೋದು. ಒಂದು ಟೈಮ್ನಲ್ಲಿ ಇವರಿಗೆ ಮತ್ತೊಮ್ಮೆ ಚಾನ್ಸ್ ಕೊಡಬಾರ್ದು ಅಂತ ಕೂಡ ನಿಮಗೆ ಅನ್ನಿಸ್ಬಹುದು. ಮುಂದಿನ ದಿನಗಳಲ್ಲಿ ಅವರು ನಿಮಗೆ ಕೊಟ್ಟ ನೋವು, ಹರ್ಟ್, ಅವರು ಮಾಡಿದ ಎಲ್ಲ ಮಿಸ್ಟೇಕ್ಸ್ ಮತ್ತೆ ಮತ್ತೆ ನಿಮಗೆ ನೆನಪಿಗೆ ಬರಬಹುದು. ಅದೇ ನಿಮ್ಮನ್ನು ಅವರಿಂದ ಡಿಸ್ಟೆನ್ಸ್ ಆಗಿರೋದಕ್ಕೆ ಕಾರಣ ಮಾಡಬಹುದು. ನೀವು ಅವರಿಗೆ ಈಸಿ ಆಗಿ ಸಿಗುವ ವ್ಯಕ್ತಿ ಆಗಿರೋದಿಲ್ಲ. ಅವರು ಮಾತ್ರ ನಿಮ್ಮ ಹಿಂದೆ ಬರ್ತಾ ಇರುವ ಎನರ್ಜಿಯಲ್ಲಿದ್ದಾರೆ, ಡಿವೈನ್ ಲೆಸನ್ ಎನರ್ಜಿ. ಆದರೆ ಯೂನಿವರ್ಸ್ ಯಾಕೆ ಹೀಗೆ ಮಾಡ್ತಾ ಇದೆ ಅಂದರೆ ಒಂದೇ ಕಾರಣ, ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗಲೇಬೇಕು. ಅವರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು. ಅವರು ನಿಮ್ಮ ಇಂಪಾರ್ಟೆನ್ಸ್ ಅರಿತುಕೊಳ್ಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಮೂಮೆಂಟ್ ಸ್ವಲ್ಪ ಡಿಲೇ ಆಗಬಹುದು, ತುಂಬ ಫಾಸ್ಟಾಗಿ ನಡೆಯೋದಿಲ್ಲ. ಆದರೆ ಈ ಸಲ ರಿಯೂನಿಯನ್ ಆಗಬೇಕು ಅನ್ನೋ ಡಿಸೈರ್ ನಿಮ್ಮ ಪಾರ್ಟ್ನರ್ ಕಡೆಗೆ ತುಂಬ ಜಾಸ್ತಿ. ನಿಮ್ಮ ಕಡೆಗೆ ಅಷ್ಟು ಡೆಸ್ಪರೇಷನ್ ಇರೋದಿಲ್ಲ. ಇಲ್ಲಿ ಸಿಚುವೇಶನ್ ಸಂಪೂರ್ಣವಾಗಿ ರಿವರ್ಸ್ ಆಗ್ತಾ ಇದೆ. ಯೂನಿವರ್ಸ್ ನಿಮ್ಮನ್ನು ಅವರಿಗೆ ಈಸಿ ಆಗಿ ಸಿಗದ ವ್ಯಕ್ತಿಯನ್ನಾಗಿ ಮಾಡ್ತಾ ಇದೆ. ಇದು ಅವರ ಒಂದು ಲೆಸನ್. ಇದನ್ನು ಅವರು ಕಂಪ್ಲೀಟ್ ಮಾಡಲೇಬೇಕು. ಮೊದಲು ಅವರು ಯಾವುದೇ ಎಫರ್ಟ್ ಹಾಕದೆ ಫ್ರೀ ಆಗಿದ್ದರು. ಈ ರಿಲೇಷನ್ಶಿಪ್ ಮೇಂಟೈನ್ ಮಾಡಿದ್ದು ನೀವು, ಎಫರ್ಟ್ಸ್ ಹಾಕಿದ್ದು ನೀವು. ಆದರೆ ಈಗ ಎಲ್ಲವೂ ರಿವರ್ಸ್ ಆಗುತ್ತೆ. ಯೂನಿವರ್ಸ್ ನಿಮ್ಮ ಕಡೆಯಿಂದ ನಿಮಗೆ ಫೇವರ್ ಆಗುವ ರೀತಿ ಬದಲಾಗ್ತಾ ಇದೆ. ನೀವು ಅವರನ್ನು ಈಸಿಯಾಗಿ ಫರ್ಗಿವ್ ಮಾಡೋದಿಲ್ಲ. ಅವರ ಆ್ಯಕ್ಷನ್ಸ್ ನೋಡಿದ ಮೇಲಷ್ಟೇ ಅವರನ್ನು ಅಕ್ಸೆಪ್ಟ್ ಮಾಡ್ತೀರಾ. ಆ ಎನರ್ಜಿ ಇದೆ. ಡಿಲೇ ಬಿಫೋರ್ ರಿಯೂನಿಯನ್ ಎನರ್ಜಿ. ಬಹಳ ಟೈಮ್ನಿಂದ ಈ ಕನೆಕ್ಷನಲ್ಲಿ ಯಾವುದೇ ಮೂಮೆಂಟ್ ಇಲ್ಲದೆ ಇರ್ಬೋದು. ಈ ಕನೆಕ್ಷನ್ ತುಂಬ ಹಳೆಯದಾಗಿರ್ಬೋದು. ಕೆಲವರಿಗೆ ಚೈಲ್ಡ್ಹುಡ್ ಕನೆಕ್ಷನ್ ಕೂಡ ಇರ್ಬೋದು. ಕೆಲವರಿಗೆ ಹಲವು ವರ್ಷಗಳ ರಿಲೇಷನ್ಶಿಪ್ ಇರ್ಬೋದು. ಕೆಲವರಿಗೆ ರೀಸೆಂಟ್ ಬ್ರೇಕಪ್ ಕೂಡ ಆಗಿರ್ಬೋದು. ಆದರೆ ಹೆಚ್ಚಿನ ಜನರಿಗೆ ಇದು ಹಳೆಯ ಕನೆಕ್ಷನ್. ಈ ವ್ಯಕ್ತಿ ಈಗ ನಿಮ್ಮ ಬಳಿಗೆ ಹೇಗೆ ಬರಬೇಕು ಅನ್ನೋದೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾವ ದಾರಿ ಹಿಡಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ರಿಯೂನಿಯನ್ ಡಿಲೇ ಆಗ್ತಾ ಇರೋದು ನಿಮ್ಮ ಕಾರಣದಿಂದ ಅಲ್ಲ, ಅವರ ಜರ್ನಿ ಕಂಪ್ಲೀಟ್ ಆಗಬೇಕಾಗಿರೋದ್ರಿಂದ. ಹಾಗಾಗಿ ನೀವು ಡೆಸ್ಪರೇಟ್ ಆಗುವ ಅಗತ್ಯನೇ ಇಲ್ಲ. ಅವರೀಗ ಎಮೋಷ್ನಲ್ ಆಗಿ ನಿಮ್ಮ ಜೊತೆ ತುಂಬ ಅಟ್ಯಾಚ್ಡ್ ಆಗಿದ್ದಾರೆ. ಈಗ ಅವರಿಗೆ ನಿಮ್ಮಿಂದ ದೂರ ಇರೋದು ತುಂಬ ಕಷ್ಟ ಆಗ್ತಾ ಇದೆ. ಮುಂದೆ ನೀವು ಫೇಸ್ ಮಾಡಿದ ಪೇಯ್ನ್, ಅದೇ ಪ್ಯಾನಿಕ್, ಅದೇ ಹರ್ಟ್ ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ ಸಿಚುವೇಶನ್ ಬರ್ಬೋದು. ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಸ್ವತಃ ಒಂದು ಡಿಸಿಷನ್ ತಗೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ. ಸರೆಂಡರ್ ಆ್ಯಂಡ್ ಸೆಲ್ಫ್ ಲವ್ ಎನರ್ಜಿ. ಇಂತಹ ಸಿಚುವೇಷನ್ನಲ್ಲಿ ನೀವು ಏನು ಮಾಡಬೇಕು ಅಂತ ನೋಡೋದಾದರೆ ನಿಮಗೆ ಇಲ್ಲಿ ಬರ್ತಾ ಇರುವ ಗೈಡೆನ್ಸ್ ತುಂಬ ಕ್ಲಿಯರ್ ಆಗಿದೆ. ನಿಮ್ಮ ಕಡೆಯಿಂದ ಯಾವುದೇ ಪ್ರೆಷರ್ ಕ್ರಿಯೇಟ್ ಮಾಡಬೇಡಿ, ಯಾವುದನ್ನು ಫೋರ್ಸ್ ಮಾಡಬೇಡಿ. ಎಲ್ಲವೂ ನ್ಯಾಚುರಲ್ ಆಗಿ ನಡೆಯೋದಕ್ಕೆ ಬಿಡಿ. ಗೋ ವಿತ್ ದ ಫ್ಲೋ ಅನ್ನೋ ಎನರ್ಜಿಯಲ್ಲಿರಿ. ಈ ಕನೆಕ್ಷನನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ನಿಮ್ಮ ಮನಸ್ಸಲ್ಲೂ ಸರೆಂಡರ್ ಮಾಡಿ. ನಿಮ್ಮ ಮನಸ್ಸನ್ನು ಸರೆಂಡರ್ ಮಾಡಲೇಬೇಕು. ಈ ವ್ಯಕ್ತಿಯ ಜೊತೆ ಹ್ಯಾಪಿ ರಿಲೇಷನ್ಶಿಪ್ ಇರಬೇಕು, ಒಟ್ಟಿಗೆ ಸಮಯ ಕಳೆಯಬೇಕು. ಇಂತಹ ಡಿಸೈರ್ ಅವರೊಳಗೂ ಕೂಡ ಇದೆ. ಅವರು ಮತ್ತೆ ಮತ್ತೆ ಪಾಸ್ಟನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಸಮಯ ಅನ್ನೋದು ಹಿಂದಕ್ಕೆ ಹೋಗಿದ್ರೆ ನಾನು ಮಾಡಿದ ಮಿಸ್ಟೇಕ್ಸ್ ಸರಿ ಮಾಡಬಹುದಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅದು ಪಾಸಿಬಲ್ ಅಲ್ಲ. ಈಗ ಅವರಿಗೆ ಎಲ್ಲವೂ ಈಸಿ ಆಗಿರೋದಿಲ್ಲ. ಎಕ್ಸ್ಪೆಕ್ಟೇಷನ್ ಆ್ಯಂಡ್ ರಿಜೆಕ್ಷನ್ ಎನರ್ಜಿ. ಈಗಿನಿಂದ ಅವರ ಎಕ್ಸ್ಪೆಕ್ಟೇಷನ್ ಮತ್ತೆ ಬ್ರೇಕ್ ಆಗಬಹುದು. ಅವರು ನಿಮ್ಮನ್ನು ಮನವೊಲಿಸೋದಕ್ಕೆ ಮತ್ತೆ ಮತ್ತೆ ಎಫರ್ಟ್ಸ್ ಹಾಕ್ಬೋದು. ಆದರೆ ನೀವು ಅವರನ್ನು ರಿಜೆಕ್ಟ್ ಮಾಡುವ ಸಾಧ್ಯತೆ ಕೂಡ ಕೆಲವರಲ್ಲಿದೆ. ಅವರು ಪ್ರಪೋಸಲ್ ತರಹದ ಆಫರ್ ತಗೊಂಡು ಬಂದರೂ ಕೂಡ ನೀವು ಅದನ್ನು ಅಕ್ಸೆಪ್ಟ್ ಮಾಡದೇ ಇರಬಹುದು. ಕೆಲವರ ಎನರ್ಜಿ ಪ್ರಕಾರ ಈ ರೀತಿ ಇದೆ. ಅವರು ಮಾಡಿದ ಮಿಸ್ಟೇಕ್ಸ್ ಅವರಿಗೆ ರಿಯಲೈಸ್ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿರುತ್ತೆ. ನೀವು ಫೇಸ್ ಮಾಡಿದ ಪೇಯ್ನ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ನೀವು ಬಯಸ್ಬೋದು. ನೀವು ಅವರಿಂದ ತುಂಬ ಹರ್ಟ್ ಆಗಿದ್ದೀರಾ. ನಿಮ್ಮ ಲೈಫ್ನಲ್ಲಿ ಅವರ ಕಾರಣದಿಂದ ತುಂಬ ಡಿಫಿಕಲ್ಟ್ ಸಿಚುವೇಶನ್ ಫೇಸ್ ಮಾಡಿದ್ದೀರಾ. ಆದರೆ ಈಗ
ಅದು ಅವರ ಟರ್ನ್ ಆಗಿದೆ. ದೇ ವಿಲ್ ಚೇಸ್ ಯು, ವಿಲ್ ಸ್ಟೆಪ್ ಬ್ಯಾಕ್ ಎನರ್ಜಿ. ಈಗ ಸಿಚುವೇಶನ್ ಸಂಪೂರ್ಣ ರಿವರ್ಸ್ ಆಗ್ತಾ ಇದೆ. ಮೊದಲು ನೀವು ಅವರ ಹಿಂದೆ ಎಫರ್ಟ್ ಆಗ್ತಾ ಇದ್ರಿ, ಈಗ ಅವರು ನಿಮ್ಮ ಹಿಂದೆ ಬರ್ತಾರೆ. ನೀವು ಅವರನ್ನು ರಿಜೆಕ್ಟ್ ಮಾಡುವ ಸ್ಥಿತಿಯಲ್ಲಿ ಕಾಣ್ತೀರಾ. ನೀವು ಮಾಡಿದಷ್ಟು ಎಫರ್ಟ್ಸ್, ಈಗ ಅವರು ಕೂಡ ಅಷ್ಟೇ ಎಫರ್ಟ್ಸ್ ಹಾಕ್ತಾರೆ. ಅವರು ಪ್ರಪೋಸಲ್ ತೊಗೊಂಡು ಬರ್ಬೋದು, ಆದರೆ ಆ ಟೈಮ್ನಲ್ಲಿ ನಿಮಗೆ ಆ ಪ್ರಪೋಸಲ್ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು. ಯಾಕೆಂದರೆ ನಿಮಗನ್ನಿಸ್ಬೋದು, ನನಗೆ ಆ ವ್ಯಕ್ತಿಯ ಅಗತ್ಯ ಇದ್ದಾಗ ಅವ್ರು ನನ್ನ ಜೊತೆ ಇರಲಿಲ್ಲ, ಈಗ ಯಾಕೆ ಬಂದಿದ್ದಾರೆ ಅಂತ. ಆ ಕಾರಣಕ್ಕೆ ನೀವು ಅವರ ಪ್ರಪೋಸಲ್ ರಿಜೆಕ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಅವರು ನಿಮ್ಮನ್ನು ಒಂಟಿಯಾಗಿ ಬಿಟ್ಟಾಗ ನೀವು ಎಷ್ಟು ನೋವು ಅನುಭವಿಸಿದ್ರಿ ಅನ್ನೋದನ್ನು ಈಗ ಅವರಿಗೆ ರಿಯಲೈಸ್ ಮಾಡಿಸ್ಬೇಕು ಅನ್ನೋ ಫೀಲಿಂಗ್ ನಿಮ್ಮೊಳಗೆ ಬರ್ಬೋದು. ಇದು ಅವರಿಗೆ ಹರ್ಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ಅವರು ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣದಿಂದ. ಸೋಲ್ ಕನೆಕ್ಷನ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ಜರ್ನಿ ಅನ್ನೋದು ಈಸಿ ಅಲ್ಲ. ಈ ಸ್ಟ್ರಗಲ್ ಫೇಸ್ ಮಾಡುವ ಟರ್ನ್ ಅವ್ರದ್ದಾಗಿದೆ. ಆದರೆ ಕೊನೆಯಲ್ಲಿ ರಿಯೂನಿಯನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕೊನೆಯಲ್ಲಿ ರೀಕನ್ಸಿಲೇಷನ್ ಕೂಡ ಆಗಬಹುದು. ಮುಂದೆ ಈ ವ್ಯಕ್ತಿ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವಿಬ್ಬರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುವ ಎನರ್ಜಿ ಕೂಡ ಇದೆ. ರಿಲೇಷನ್ಶಿಪ್ಪಲ್ಲಿ ಸ್ಟೆಬಿಲಿಟಿ, ಕಮಿಟ್ಮೆಂಟ್, ಸೆಕ್ಯೂರಿಟಿ ಮತ್ತು ರೀಸ್ಟೋರ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಕೊನೆಗೆ ಪಾಸಿಟಿವ್ ಔಟ್ಕಮ್ ಕಾಣಿಸ್ತಾ ಇದೆ, ಆದರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಪೇಷನ್ಸ್ ಆ್ಯಂಡ್ ಸೆಲ್ಫ್ ಕಂಟ್ರೋಲ್ ಎನರ್ಜಿ. ಈ ಸಿಚುವೇಷನ್ನಲ್ಲಿ ನೀವು ಎಷ್ಟು ಅರ್ಜೆಂಟ್ ಮಾಡ್ತೀರೋ ಅಷ್ಟು ಈ ಕನೆಕ್ಷನ್ ಇನ್ನೂ ಡಿಲೇ ಆಗುತ್ತೆ. ಹಾಗಾಗಿ ಯಾವುದೇ ವಿಷಯದಲ್ಲೂ ಅರ್ಜೆಂಟ್ ಮಾಡಬೇಡಿ. ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡಿ. ಈ ಸಮಯವನ್ನು ವೇಸ್ಟ್ ಮಾಡಬೇಡಿ. ಈ ಸಮಯವನ್ನು ನಿಮ್ಮ ಸೆಲ್ಫ್ ಲವ್ಗೆ ಯೂಸ್ ಮಾಡಿ. ನಿಮಗೆ ಹ್ಯಾಪಿನೆಸ್ ಕೊಡುವ ಕೆಲಸಗಳನ್ನು ಮಾಡಿ. ನಿಮ್ಮನ್ನು ನಿಜವಾಗ್ಲೂ ಹ್ಯಾಪಿ ಮಾಡುವ ಆ್ಯಕ್ಟಿವಿಟೀಸನ್ನು ಮಾಡಿ. ಬಹುಶಃ ಈ ರಿಲೇಷನ್ಶಿಪ್ಪಲ್ಲಿ ನೀವು ನಿಮ್ಮ ಐಡೆಂಟಿಟಿಯನ್ನು ಮರ್ತಿರ್ಬೋದು, ನಿಮ್ಮ ಸೆಲ್ಫ್ ವರ್ತನ್ನು ಕಳ್ಕೊಂಡಿರ್ಬೋದು. ಅದಕ್ಕೆ ಈ ವ್ಯಕ್ತಿ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಲಿಲ್ಲ, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಯೂನಿವರ್ಸ್ ನಿಮಗೆ ಕೊಟ್ಟಿರುವ ಈ ಸಮಯವನ್ನು ಸೆಲ್ಫ್ ಲವ್, ಕೆರಿಯರ್, ಜಾಬ್, ಬಿಸ್ನೆಸ್, ಪರ್ಸ್ನಲ್ ಗ್ರೋತ್ ಇವುಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಯೂಸ್ ಮಾಡಿ. ಯಾಕೆಂದರೆ ಈ ಕನೆಕ್ಷನ್ ಇನ್ನೂ ಹೀಲಿಂಗ್ ಸ್ಟೇಜ್ನಲ್ಲಿದೆ. ಅವರಿಗೆ ಹೀಲಿಂಗ್ ಬೇಕಾಗಿದೆ. ನೀವು ಅವರಿಗಾಗಿ ಮಾಡಬೇಕಾಗಿರೋದು ಒಂದೇ, ಅವರಿಗಾಗಿ ಪ್ರೇಯರ್ ಮಾಡೋದು. ನಿಮ್ಮ ಕಡೆಯಿಂದ ಫೋರ್ಸ್ ಮಾಡಿ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಚೇಂಜ್ ಆಗೋದಿಲ್ಲ. ಯಾಕೆಂದರೆ ಈ ಕನೆಕ್ಷನ್ ಸಂಪೂರ್ಣ ಡಿವೈನ್ ಗೈಡೆನ್ಸ್ ಅಡಿಯಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲವನ್ನು ನ್ಯಾಚುರಲಿ ಬಿಡಿ, ಸರೆಂಡರ್ ಮಾಡಿ, ಲೆಟ್ ಗೋ ಕಲೀರಿ. ಅದಾದ ಮೇಲೆ ನಿಮ್ಮ ಕನೆಕ್ಷನ್ನಲ್ಲಿ ಒಂದು ಮಿರಾಕಲ್ ಕಾಣುವ ಸಾಧ್ಯತೆ ಕೂಡ ಇದೆ. ದೇ ವಿಲ್ ಪ್ರೊಟೆಕ್ಟ್ ಯು ಎನರ್ಜಿ. ಮುಂದೆ ಪಾಸಿಟಿವ್ ಚೇಂಜ್ ಅನ್ನೋದು ಇದೆ. ಈಗ ನಿಮ್ಮ ವಿರುದ್ಧ ಇರುವವರು ಕೂಡ ಆಮೇಲೆ ನಿಮ್ಮ ಪರ ನಿಲ್ಲುವ ಸಾಧ್ಯತೆ ಕೂಡ ಇದೆ. ಈ ವ್ಯಕ್ತಿ ನಿಮ್ಮ ಸೈಡ್ ತಗೊಳ್ತಾ ಇರೋದು ಎನರ್ಜಿಯಲ್ಲಿದೆ. ಅವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಯಾರಾದರೂ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅವರು ಆಗ ಅದನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ. ಈಗಾಗಲೇ ಅವರು ನಿಮ್ಮನ್ನು ಅಪ್ರೋಚ್ ಮಾಡದೇ ಇದ್ದರೂ ಕೂಡ ಅವರು ಒಳಗೊಳಗಡೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಯಾರೇ ನಿಮ್ಮ ವಿರುದ್ಧ ಅವರನ್ನು ಮ್ಯಾನಿಪುಲೇಟ್ ಮಾಡಿದ್ರು ಕೂಡ ಅಥವಾ ಸಿಚುವೇಶನ್ ನಿಮ್ಮ ಅಡ್ಡ ಬಂದಿದ್ದರೂ ಕೂಡ ಇನ್ನು ಮುಂದೆ ಅದೆಲ್ಲವನ್ನು ದಾಟಿ ಮುಂದಕ್ಕೆ ಬರ್ತಾರೆ. ಚೂಸಿಂಗ್ ಯು ಎನರ್ಜಿ. ಅವರು ಅವರ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಾನು ಅವರಿಲ್ಲದೆ ಅಥವಾ ಅವರಿಂದ ದೂರ ಆಗಿ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲ್ ಮಾಡ್ಕೊಳ್ತಾರೆ. ಸ್ಟೆಪ್ಪಿಂಗ್ ಔಟ್ ಆಫ್ ಕಂಫರ್ಟ್ ಝೋನ್ ಎನರ್ಜಿ. ಈಗ ಅವರ ಮೈಂಡ್ನಲ್ಲಿ ಇನ್ನೇನು ನಡೀತಾ ಇದೆ ಅಂತ ನೋಡೋದಾದರೆ ಈ ವ್ಯಕ್ತಿ ಅವರ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿವರೆಗೆ ಫಿಯರ್ ಕಾರಣದಿಂದ ಹಿಂದೆ ಸರಿತಾ ಇದ್ರು, ಆದರೆ ಈಗ ಅವರು ಹೊಸ ರೀತಿಯಲ್ಲಿ ಮುಂದೆ ಬರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಸಲ ಅವರು ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ಹಳೆಯ ಪ್ಯಾಟರ್ನ್ ರಿಪೀಟ್ ಮಾಡೋದಿಲ್ಲ, ಅದೇ ಮಿಸ್ಟೇಕ್ಸ್ ಮತ್ತೆ ಮಾಡೋದಿಲ್ಲ. ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಏನಾದರೂ ಡಿಫ್ರೆಂಟಾಗಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ರಿಯಲೈಸೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ಅವರು ಒಂದು ಲರ್ನಿಂಗ್ ಪ್ರೊಸೆಸ್ಸಲ್ಲಿದ್ದಾರೆ. ಅದು ಕಂಪ್ಲೀಟ್ ಆದಮೇಲೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಹೆಚ್ಚಿದೆ. ಅದೇ ಟೈಮ್ನಲ್ಲಿ ರಿಯೂನಿಯನ್ ಕೂಡ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರ ಡಿವೈನ್ ಟೈಮಿಂಗ್ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ. ಈಕ್ವಲ್ ಎಫರ್ಟ್ಸ್ ಎನರ್ಜಿ. ಈ ವ್ಯಕ್ತಿಗೆ ಈಗ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಬೇಕು ಅನ್ನೋ ಫೀಲಿಂಗ್ ಬಂದಿದೆ. ಅವರು ಎಫರ್ಟ್ಸ್ ಹಾಕಬೇಕು ಅನ್ನೋ ಆಸೆ ಇದೆ, ಆದರೆ ಒನ್ ಸೈಡೆಡ್ ಎಫರ್ಟ್ಸ್ ಮಾತ್ರ ಹಾಕಬೇಕು ಅನ್ನೋ ಮನಸ್ಸಿಲ್ಲ. ಅವರು ಎಫರ್ಟ್ಸ್ ಹಾಕಿದ್ರೆ ನೀವು ನಿಮ್ಮ ಕಡೆಯಿಂದ ಸ್ವಲ್ಪ ರೆಸ್ಪಾನ್ಸ್ ಬರಬೇಕು ಅನ್ನೋ ನಿರೀಕ್ಷೆ ಅವರಲ್ಲಿದೆ. ಈ ಸಲ ರಿಲೇಷನ್ಶಿಪ್ಪನ್ನು ಇಬ್ಬರೂ ಸೇರಿ ಬಿಲ್ಡ್ ಮಾಡಬೇಕು ಅನ್ನೋ ಡಿಸೈರ್ ಅವರ ಮನಸ್ಸಿನಲ್ಲಿದೆ. ಈಗ ಕೆಲವು ವಿಷಯಗಳು ಡಿಲೇ ಆಗ್ತಾ ಇರುವ ಎನರ್ಜಿ ಇದೆ. ಬಹುಶಃ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ನೆನಪುಗಳಲ್ಲಿ ಮುಳುಗೋಗ್ತಾ ಇದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಸೋಲ್ ಕಾಂಟ್ಯಾಕ್ಟ್ ಎನರ್ಜಿ. ನೀವು ಇಬ್ಬರ ಮಧ್ಯ ಇರುವ ಈ ಕನೆಕ್ಷನ್ನಲ್ಲಿ ತುಂಬ ಡೀಪ್ ಆಗಿದೆ. ಇದು ಒಂದು ಸೋಲ್ ಕಾಂಟ್ರಾಕ್ಟ್ ಆಗಿರುವ ಸಾಧ್ಯತೆ ಕೂಡ ಇದೆ. ಅಂದರೆ ಈ ಜರ್ನಿ, ಈ ಲೆಸನ್ಸ್, ಈ ಭೇಟಿ ಇವೆಲ್ಲವೂ ಮೊದಲೇ ಡಿಸೈಡ್ ಆಗಿತ್ತು ಅನ್ನೋ ರೀತಿಯ ಎನರ್ಜಿ. ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಮೇಲೆ ಬಿಲೀವ್ ಇರಬಹುದು, ಇರದೇ ಇರಬಹುದು.
ಅದು ನಿಮ್ಮ ಚಾಯ್ಸ್. ಆದರೆ ಎನರ್ಜಿ ಪ್ರಕಾರ ಈ ಕನೆಕ್ಷನ್ ಸಾಮಾನ್ಯ ರಿಲೇಷನ್ಶಿಪ್ ಅಲ್ಲ, ಇದು ತುಂಬ ಡೀಪ್ ಸೋಲ್ ಲೆವೆಲ್ ಕನೆಕ್ಷನ್. ದೇ ವಿಲ್ ಚೇಸ್ ಯು ಎನರ್ಜಿ. ಮುಂದೆ ಈ ವ್ಯಕ್ತಿ ನಿಮ್ಮನ್ನೇ ಚೇಸ್ ಮಾಡ್ತಾರೆ, ತುಂಬ ಸ್ಟ್ರಾಂಗ್ ಆಗಿ ಎಫರ್ಟ್ಸ್ ಆಗ್ತಾರೆ. ನೀವು ರಿಜೆಕ್ಟ್ ಮಾಡಿದ್ರೂ ಕೂಡ ಅವರು ಸ್ಟಾಪ್ ಮಾಡೋದಿಲ್ಲ. ಈ ಕನೆಕ್ಷನ್ ಸರಿ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮುಂದುವರಿಸ್ತಾರೆ. ಸೊ ಯಾವುದೇ ಪ್ಲ್ಯಾನ್ ಇಲ್ಲದೆ ಸಡನ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವಿಬ್ಬರು ಒಬ್ಬರನ್ನೊಬ್ಬರು ಭೇಟಿ ಆಗಬಹುದು. ಆ ಭೇಟಿಯಲ್ಲೇ ತುಂಬ ವಿಷಯಗಳು ಕ್ಲಿಯರ್ ಆಗುವ ಸಾಧ್ಯತೆ ಕೂಡ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ದೂರ ಆಗ್ಬೋದು. ಅದು ತುಂಬ ಮಿರಾಕ್ಯುಲಸ್ ರೀತಿಯಲ್ಲಿ ನಡೆಯುವ ಸಾಧ್ಯತೆ ಕೂಡ ಇದೆ. ಹಿಡನ್ ಟ್ರೂತ್ ಕಮಿಂಗ್ ಔಟ್ ಎನರ್ಜಿ. ಈ ಕನೆಕ್ಷನಲ್ಲಿ ಕೆಲವು ಹಿಡನ್ ಟ್ರೂತ್ಸ್ ಹೊರಗಡೆ ಬರಬಹುದು. ಯಾವುದೋ ಒಂದು ಸಿಚುವೇಶನ್ನಿಂದ ನೀವಿಬ್ಬರು ದೂರ ಆಗಿದ್ದರೆ ಅದರ ಬಗ್ಗೆ ನೀವಿಬ್ಬರು ಮಾತಾಡ್ಬೋದು, ಅಥವಾ ಯಾವ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ, ಯಾಕೆ ಹೀಗೆ ದೂರ ಆದರು ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡುವ ಸಾಧ್ಯತೆ ಕೂಡ ಇದೆ. ಚೂಸಿಂಗ್ ಯು ಎನರ್ಜಿ. ಕೊನೆಯಲ್ಲಿ ಅವರು ನಿಮ್ಮನ್ನು ಚೂಸ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಒಂದು ಸಲ ಡಿಸಿಷನ್ ತಗೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡುವ ವ್ಯಕ್ತಿಯ ಎನರ್ಜಿಯಲ್ಲಿದ್ದಾರೆ. ಅವರಿಗೆ ನಿಮ್ಮ ಮುಂದೆ ಬ್ಯಾಡ್ ಪರ್ಸನ್ ಆಗಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ. ಸೊ ಅವರು ಎಫರ್ಟ್ ಹಾಕುವಂತಹ ಎನರ್ಜಿಯಲ್ಲಿದ್ದಾರೆ. ಇಲ್ಲಿವರೆಗೆ ಅವರು ಅವರ ರಿಯಲ್ ಫೀಲಿಂಗ್ಸ್ ನಿಮ್ಮಿಂದ ಹೈಡ್ ಮಾಡಿರ್ಬೋದು, ಆದರೆ ಈಗ ಅವರೊಳಗಿನ ಟ್ರುತ್ ಅನ್ನೋದು ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ರಾಂಗ್ ಟೈಮಿಂಗ್ ಎನರ್ಜಿ. ಈ ಸಮಯ ಸರಿಯಾದ ಟೈಮಿಂಗ್ ಅಲ್ಲ ಅಂತ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ಇನ್ನೂ ಕಮ್ಯುನಿಕೇಷನ್ಗೆ ಓಪನ್ ಇಲ್ಲ ಅನ್ನೋ ಫೀಲಿಂಗ್ ಅವರಲ್ಲಿದೆ. ನೀವು ಇನ್ನೂ ಅವರನ್ನು ಫರ್ಗ್ಯೂ ಮಾಡಿಲ್ಲ ಅನ್ನೋದು ಅವರಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ಈಗ ನಿಮ್ಮನ್ನು ಅಪ್ರೋಚ್ ಮಾಡೋದು ಸರಿಯಾದ ಟೈಮ್ ಅಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ಕಡೆಯಿಂದ ಯಾವುದಾದ್ರೂ ಒಂದು ಹಿಂಟ್ ಸಿಗಬಹುದಾ ಅನ್ನೋ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಹತ್ರ ಬಂದು ಮತ್ತೆ ರಿಜೆಕ್ಷನ್ ಫೇಸ್ ಮಾಡೋದು ಬೇಡ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಅವರು ಸೇಫಾಗಿ ನಿಮ್ಮ ಅಕ್ಸೆಪ್ಟೆನ್ಸ್ ಇರುವ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಹೈಡಿಂಗ್ ಎಮೋಷನ್ಸ್ ಎನರ್ಜಿ. ಈ ವ್ಯಕ್ತಿ ಅವರ ಫೀಲಿಂಗ್ಸನ್ನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರ ಎಮೋಷನ್ ಸೈಡನ್ನು ಯಾವಾಗಲೂ ಹೈಡ್ ಮಾಡ್ತಾರೆ, ವಿಶೇಷವಾಗಿ ನಿಮ್ಮ ಮುಂದೆ. ಅವರು ವೀಕ್ ಆಗಿದ್ದಾರೆ ಅನ್ನೋದು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಸ್ಟ್ರಾಂಗ್ ಪರ್ಸನ್ ಆಗಿ ಕಾಣಬೇಕು ಅನ್ನೋ ಈಗೋ ಅವರೊಳಗಡೆ ಇದೆ. ಡಿವೈನ್ ಟೆಸ್ಟ್ ಎನರ್ಜಿ. ಈ ಕನೆಕ್ಷನನ್ನು ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇದೆ. ನಿಮ್ಮಿಬ್ಬರನ್ನು ದೂರ ಮಾಡಿರೋದಕ್ಕೂ ಒಂದು ಪರ್ಪಸ್ ಇದೆ. ಈ ಟೆಸ್ಟ್ ಕಂಪ್ಲೀಟ್ ಆದ ಮೇಲೆ ರಿಯೂನಿಯನ್ ಆದಾಗ ಈ ಕನೆಕ್ಷನ್ ಮೊದಲಿಗಿಂತ ಸ್ಟ್ರಾಂಗ್ ಆಗೋ ಎನರ್ಜಿ ಇದೆ. ಮತ್ತು ಸುಲಭವಾಗಿ ಈ ರಿಲೇಷನ್ಶಿಪ್ ಬ್ರೇಕಪ್ ಆಗದೇ ಇರುವಂತಹ ಸಾಧ್ಯತೆ ಕೂಡ ತುಂಬ ಇದೆ. ಆ ಎನರ್ಜಿ ಇದೆ. ಮ್ಯೂಚುವಲ್ ಲವ್ ಎನರ್ಜಿ. ನಿಮ್ಮ ಮನಸ್ಸಿನಲ್ಲಿ ಇವರ ಲೈಫ್ನಲ್ಲಿ ಏನಾಗ್ತಾ ಇದೆ, ಇವರು ಹ್ಯಾಪಿಯಾಗಿದ್ದಾರೆ ಅನ್ನೋ ರೀತಿ ನಿಮಗೆ ಕಾಣಬಹುದು. ಬಟ್ ಎನರ್ಜಿ ಪ್ರಕಾರ ಅದು ಸರಿಯಾಗಿರಬೇಕು ಅಂತ ಇಲ್ಲ. ಇದು ಮ್ಯೂಚುವಲ್ ಲವ್. ನೀವು ಎಷ್ಟು ಲವ್ ಮಾಡ್ತೀರೋ ಅಷ್ಟೇ ಲವ್ ಅವರು ಕೂಡ ನಿಮ್ಮನ್ನು ಮಾಡ್ತಾ ಇದ್ದಾರೆ. ಇದು ಮಿರರ್ ಎನರ್ಜಿ ಥರ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಕೆಲವು ಪಾಸ್ಟ್ ವಿಷಯಗಳು ಇರ್ಬೋದು. ಅದರಲ್ಲೂ ನಿಮ್ಮ ಪಾರ್ಟ್ನರ್ ಒಳಗಿರುವ ಹಳೆಯ ನೋವುಗಳು ಹೀಲ್ ಆಗಬೇಕಾಗಿದೆ. ಹಾಗಾಗಿ ಅವರಿಗೆ ಸ್ವಲ್ಪ ಟೈಮ್ ಕೊಡಿ. ಆ ಹೀಲಿಂಗ್ ಕಂಪ್ಲೀಟ್ ಆದಮೇಲೆ ರಿಯೂನಿಯನ್ ಇನ್ನೂ ಸ್ಟ್ರಾಂಗ್ ಲೆವೆಲ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಈ ರೀಡಿಂಗ್ನಲ್ಲಿ ಯಾವುದಾದ್ರೂ ನಿಮ್ಮ ಲೈಫ್ಗೆ ಮ್ಯಾಚ್ ಆಗಿದೆ ಅಂತ ಅನಿಸಿದ್ರೆ ಆ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಮನಸ್ಸಿನಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ನಿಮ್ಮ ಮನಸ್ಸಿನಲ್ಲಿರುವ ಇಂಟೆನ್ಷನನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಇದು ಮ್ಯಾನಿಫೆಸ್ಟೇಷನ್ ಪ್ರೊಸೆಸ್ನ ಒಂದು ಭಾಗ. ಸೊ ಇದು ಇವತ್ತಿನ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾರ್ಡ್ಸ್ ಆ್ಯಂಡ್ ಲಾರ್ಡ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.